ಪಂಜಾಬದಲ್ಲಿ ಚುನಾವಣೆ ಬರ್ತಾ ಇದೆ. ಇವತ್ತು ದೆಹಲಿಯನ್ನು ಕಳ್ಕೊಂಡಿದ್ದಾರೆ ಕೇಜ್ರಿವಾಲ್ರು. ಪಂಜಾಬ್ ಬಗ್ಗೆ ತೀವ್ರವಾಗಿ ಅಲ್ಲಿ ಕಾಂಗ್ರೆಸ್ ಮತ್ತು ಈ ಆಮ್ ಆದ್ಮಿ ಮಧ್ಯದಲ್ಲೇ ಟಗ್ ಆಫ್ ವಾರ್ ಅದ. ಅಲ್ಲಿ ಬಿ ಜೆ ಪಿ ಹೇಳ್ಕೊಳ್ಳೋಂಗಿಲ್ಲ. ಇವೆಲ್ಲ ನೆಲೆಯಲ್ಲಿ ವಿಚಾರ ಮಾಡಿದಾಗ ಮಮತಾ ಬ್ಯಾನರ್ಜಿ ಮತ್ತು ಅದೇ ಕಾಲಕ್ಕೆ ಕೇಜ್ರಿವಾಲ್ ಎಷ್ಟರ ಮಟ್ಟಿಗೆ ಕೋಆಪರೇಷನ್ ಮಾಡಬಹುದು ಈ ಒಂದು ಇಂಡಿಯಾ ಸಂಘಟನೆ ಉಳಿಸುವಾಗ ಎಲ್ಲೂ ಸಹಿತ ಇವತ್ತು ಪ್ರಶ್ನೆ ಇರೋದು. ಹೀಗಾಗಿ ಇವೆಲ್ಲರೂ ನೋಡ್ಕೊಂಡಾಗ ಇವತ್ತು ತನ್ನ ಸ್ಥಾನಗಳನ್ನು ಗಟ್ಟಿ ಮಾಡ್ಕೊಳ್ತಾ ನಡೆದಿರುವಂಥ ಕಾಂಗ್ರೆಸ್ ಅಂದ್ರೆ ರಾಹುಲ್ ಗಾಂಧಿ ಈಗ ನೋಡಿದ್ರಿ ಕರ್ನಾಟಕದಲ್ಲೂ ಅತ್ಯಂತ ಸ್ಮೂತಾಗಿ ಏನೂ ಗೊಂದಲ ಇಲ್ಲದಂಗೆ ತಮ್ಮ ನಾಯಕತ್ವದಲ್ಲೇ ಸಮಸ್ಯೆಯನ್ನು ಸಾಲ್ವ್ ಮಾಡಿದರು. ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅನ್ನೋನು ಅಥವಾ ದಿಟ್ಟು ಹೋರಾಟಗಾರ ಅನ್ನೋನು ಆರೋಪಿ ಇರಲಿ, ಸಾಕಷ್ಟು ಆರೋಪಿ ಯಾರ ಮೇಲೆ ಇಲ್ಲ. ಯಾಕಂದರೆ ಈವನ್ ಸಿದ್ದರಾಮಯ್ಯ ಮೇಲೆ 52 ಕೋಟಿ ರೂಪಾಯಿ ಆಸ್ತಿ ಆರೋಪ ಮಾಡೋ ಸಾಧ್ಯತೆಗಳಿದ್ದಾವೆ. 2-3 ಕೇಸುಗಳಿದ್ದಾವೆ. ಮುಡಾ ಆಗಿರ್ಬೋದು, ಅರ್ಕಾವತಿ ಆಗಿರ್ಬೋದು, ಇನ್ನುಳಿದ ಕಡೆಗಳಲ್ಲೇ ಅದರಲ್ಲೂ ವಾಲ್ಮೀಕಿ ಹಗರಣ ಆಗಿರ್ಬೋದು. ಇಂಥ ಕೆಲವೊಂದು ಅವರೆಲ್ಲ ಆರೋಪಗಳಿದ್ದಾವೆ. ಇವತ್ತು ಅವರು ಸಿಗದೆ ಹೋಗಿರ್ಬೋದು ಅದರಲ್ಲೇ. ಬಟ್ ಆ ಮುಡಾದಲ್ಲಿ ಭೂಮಿಯನ್ನು ವಾಪಸ್ ಮಾಡಿದಾರಲ್ಲ, ತೊಗೊಂಡಿದ್ದು ಅದನ್ನು ಫ್ಲಾಟ್ಗಳನ್ನ, ಅದನ್ನು ಅಲ್ಲಗಳಿಕ್ಕೆ ಆಗೋದಿಲ್ಲ. ಏನೋ ಆಗಲಿ, ಇವತ್ತು ರಾಹುಲ್ ಗಾಂಧಿದಿಂದವರು ಈಗ ಏನಾದರೂ ಮೋದಿ ಅವ್ರಿಗೆ ವಿರೋಧಿ ಇದ್ದರೆ ಅವ್ರು ಒಬ್ಬರು ಅನ್ನುವಂಥ ಪರಿಸ್ಥಿತಿ ಬಂದದ. ಉಳಿದವ್ರದ್ದೆಲ್ಲ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟದ. ಈಗಾಗಲೇ ಶರದ್ ಪವಾರ್ ಅವ್ರಿಗೆ ಹೇಳಿಬಿಟ್ಟಿದ್ದಾರೆ ಅವರು, ಮೋದಿಜಿಯವರು ಅಥವಾ ಅವರ ಇದ್ರು ಬಿ ಜೆ ಪಿಗವರು, ನೀವು ನಮ್ಮ ಜೊತೆಗೆ ಬರದೆ ಹೋದ್ರೆ ನಿಮ್ಮ ಪಾರ್ಟಿನ ಹೊಡೆದು ಬಿಡ್ತೀವಿ. ಅದೇ ಹೊಡೆದು ಬಿಟ್ಟಿದ್ದಾರೆ. ಅಜಿತ್ ಪವಾರ್ ಹೋದ್ರು ಪಾಪ ಅವ್ರು ತಿಳ್ಕೊಂಡ್ರು, ಆ ಮಾತು ಬೇರೆ. ಈಗ ಅವ್ರ ನಂತರ ಮತ್ತೆ ಅದನ್ನು ಹೊಡೆಯುವಂಥ ಪ್ರಸಂಗ ಬಂದಾರೆ. ಉದ್ಧವ್ ಠಾಕ್ರೆ ಅವ್ರದ್ದಾಗಿರೋ ಮತ್ತೊಬ್ಬರದ್ದಾಗಿರ್ಬೋದು. ಒಟ್ಟಾರೆಯಾಗಿ ಇಡೀ ಪರಿಸ್ಥಿತಿ ಇವತ್ತು ಏನಪ್ಪ ಅಂದರೆ ವಿರೋಧ ಪಕ್ಷಗಳದು ಹೊಡೆದು ನಿಲ್ಲುವು. ಇನ್ನಿಬ್ಬರು 3 ಮಂದಿ ಉಳಿದಾರೆ. ಒಬ್ಬರು ಈಗ ಹೇಳಿದ ಮಮತಾ ಬ್ಯಾನರ್ಜಿ ಅವರು, 2ನೇವರು ಕೇಜ್ರಿವಾಲ್, 3ನೇ ದಿವಸದ ಎಲೆಕ್ಷನ್ ಬಂದಿದ್ದ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಅವರು.